ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ವಿಶೇಷವಾಗಿ ಸಹಕಾರ ರಂಗದಲ್ಲೇ ಮುಖ್ಯವಾಗಿ ಬ್ಯಾಂಕ್ಗಳನ್ನು ತೆಗೆಯುವಂಥ ಒಂದು ಪ್ರವೃತ್ತಿ ಬೇಕು. ನಿಜವಾದ ಕೋಆಪರೇಟಿವ್ದಲ್ಲೇ, ಅದು ಹಳ್ಳಿಗಳಲ್ಲೇ ನಮ್ಮ ರೈತರಿಗೆ. ಯಾಕಂದರೆ ಮೂಲಭೂತವಾಗಿ ಈಗೇನೋ ಬೆಳೆ ಮಾಡಲಿ, ಮತ್ತೇನೋ ಮಾಡಲಿ, ಅದು ಗೊಬ್ಬರಕ್ಕಾಗಲಿ, ಅದಕ್ಕೂ ಆಗಲಿ ಮೂಲಬೇಕಾದ ಫಂಡ್. ನಮ್ಮ ರೈತ ಪೂರ್ತಿ ಬೆಳೆತಂದರೆ ಬೆಳೆದು ಬಂದಂಥವ ಎಷ್ಟೋ ಇರ್ಬೋದು, ಎಕರೆ ಭೂಮಿಗಳು ಇರ್ಬೋದು. ಆದರೆ ಅದರಲ್ಲಿ ಏನಾದರೂ ಹಾಕಿ ತೆಗೆದಾಗ ಮಾರ್ಕೆಟ್ದಾಗ ರೇಟ್ ಬಂದಾಗ ಲಾಭ, ಇಲ್ಲಾಂದ್ರೆ ಹನಿ ಮೇಲೆ ಕೈ ಹಚ್ಕೊಂಡು 100 ಎಕರೆ ಐತೆ ನಮ್ಮದು ಅಂತೇಳಿ ವಿಜಯಪುರ ಆಗಿರ್ಬೋದು, ಮತ್ತೆಲ್ಲೋ ಆಗಿರ್ಬೋದು, ಡ್ರೈ ಲ್ಯಾಂಡ್ದಾಗಂತೂ ಪಾಪ ಅವ್ರಿಗೆ ನೀರು ಇಲ್ಲ, ಏನೂ ಇಲ್ಲ, ನೂರಾರು ಕೂರಿಗೆ ಭೂಮಿಗಳಿದ್ದರೂ ಉಪವಾಸ ಬಿಡುವಂಥದ್ದು, ಗುಳೆ ಹೋಗುವಂಥದ್ದು ನಾವು ನೋಡಿದ್ವಿ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಫಂಡಿಂಗ್ ಭಾಳ ಮಹತ್ವದ್ದು. ಆ ದಿಶೆಯಲ್ಲೇ ಹಳ್ಳಿಗಳಿಗೆ ಈ ಕೋಆಪರೇಟಿವ್ ಮೂಲಕ, ಕೋಆಪರೇಟಿವ್ ಬ್ಯಾಂಕ್ಗಳ ಮೂಲಕ, ಕೋಆಪರೇಟಿವ್ ಸಹಕಾರ ತತ್ವದ ನೆಲೆಗಟ್ಟಿನಲ್ಲೇ ಅಂದರೆ ಒಂದು 10-20 ಜನ ರೈತರು ಉಳ್ಕೊಂಡು ಅಲ್ಲಿ ದುಡ್ಡನ್ನು ಹಾಕಿ ಒಂದು ಸ್ವಲ್ಪ ಇದ್ದವರು ಹಾಕಿ, ಇಲ್ಲದವ್ರಿಗೆ ಒಂದು ಸ್ವಲ್ಪ ಕಡಿಮೆ ಬಡ್ಡಿ ದರದಲ್ಲೇ ಮಾಡಿಕೊಂಡು ಅವರು ಬದುಕಬೇಕು, ತಾವು ಬದುಕಬೇಕು ಅನ್ನೋಂಥ ಒಂದು ಸಿದ್ಧಾಂತದಲ್ಲಿ ಬಂದಂಥದ್ದು ಇದು. ಒಬ್ರಿಗೆ ಅವ್ರ ಸಹಕಾರ ನೆಲೆಗಟ್ಟಿನಲ್ಲೇ. ಆ ದೇಶದಲ್ಲಿ ಇತ್ತೀಚೆಗೆ ನಮ್ಮ ಸಾವಳಗಿಯ ನಂದಗಾಂವದಲ್ಲಿ ಒಂದು ಶಾಖೆ ಅದ, ವಿಶೇಷವಾಗಿ ಸೊಸೈಟಿ. ಒಂದು ಕಳೆದ 25 ವರ್ಷಗಳಿಂದ ನಡೀತಾ ಬಂದದ್ದು. ಅದರ ಶಾಖೆಯಾಗಿ ಚಿಕ್ಕನಂದಿ, ಹಿರೇನಂದಿ ಹೆಸರು ಕೇಳಿರ್ಬೋದು ನೀವು. ಇಲ್ಲೇ ನಮ್ಮ ಗೋಕಾಕ್ ತಾಲೂಕದ್ದು ಚಿಕ್ಕನಂದಿ ಮತ್ತು ಹಿರೇನಂದಿ ಅಂತ ಪ್ರಸಿದ್ಧ ಶುಗರ್ ಫ್ಯಾಕ್ಟ್ರಿಗಾಗಿ ಚಿಕ್ಕನಂದಿ ಅದರ ಬದಿಗಿದ್ದಂಥ ಒಂದು ಹಳ್ಳಿ. ಆ ಹೈವೇ ಮೇಲೆ ಒಂದು ಬ್ಯಾಂಕನ್ನು ಶುರು ಮಾಡಿದ್ದಾರೆ. ಶ್ರೀ ಮಹಾಲಕ್ಷ್ಮಿ ಅರ್ಬನ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ನಂದಗಾಂವ ಮತ್ತು ಸಾವಳಗಿಯ ಶಾಖೆ. ನಿಜವಾಗಿ ಇದು ಶುರು ಮಾಡಿದ್ದು ಬಹಳ ಒಳ್ಳೆಯ ಕೆಲಸ ಮಾಡಿದಾಗ. ಯಾಕಂದ್ರೆ ಹೆಚ್ಚು ಕಡಿಮೆ ಭಾಗ ಎಲ್ಲ ಮಮದಾಪುರ ಆಗಿರ್ಬೋದು, ಅದೇ ಕಾಲಕ್ಕೆ ಇಲ್ಲೇ ಏನಪ್ಪ ಅಂತಂದ್ರೆ ನಮ್ಮ ವಿಶೇಷವಾಗಿ ಅಲ್ಲಿಯ ಚಿಕ್ಕನಂದಿ, ಹಿರೇನಂದಿ ಬದಿಯಲ್ಲಿರುವಂಥ ಇನ್ನೂ ಸುತ್ತಮುತ್ತ ಅನೇಕ ಹಳ್ಳಿಗಳನ್ನ ಕವರೇಜ್ ಮಾಡುವಂಥ, ಅಲ್ಲಿ ರೈತರಿಗೆ ಒಂದು ಸಹಾಯ ಆಗುವಂಥ ಒಂದು ಕೆಲಸವನ್ನು ಮಾಡೋ ವಿಷಯ ವಿಶೇಷವಾಗಿ ಶಂಕರಗೌಡ ಬಿ ಪಾಟೀಲ್ ಅನ್ನುವಂಥವರು ಕೃಷಿ ಅಧಿಕಾರಿಗಳು. ಇವರಿದ್ದಂಥವರು ರೈತರ ಸಮಸ್ಯೆಯನ್ನು ಅರ್ಥ ಈ ದಿಶೆಯಲ್ಲಿ ಒಂದು ಯಾಕಪ್ಪ ಇಲ್ಲಿ ನಾವು ಶುರು ಮಾಡಬಾರ್ದು ಒಂದು ಬ್ಯಾಂಕನ್ನು, ಅದರ ಮೂಲಕ ಗೊಬ್ಬರ ಮಾಡೋದಾಗಲಿ ಮತ್ತೇನೋ ಆಗಿರ್ಬೋದು, ಲಾಭವಾಗಿರಬೇಕು, ಜೊತೆಗೆ ರೈತಗೆ ಅನುಕೂಲ ಆಗಬೇಕು ಅನ್ನೋ ದಿಶೆಯಲ್ಲೇ ಈ ನಮ್ಮ ಶಂಕರಗೌಡ ಬಿ ಪಾಟೀಲರು ಅವ್ರ ಜೊತೆಗಾರರು ಕೂಡ್ಕೊಂಡು ಈ ತಮ್ಮ ಅಧ್ಯಕ್ಷ ಹಿರಿಯಲ್ಲೇ ಈ ಒಂದು ಶ್ರೀ ಮಹಾಲಕ್ಷ್ಮಿ ಅರ್ಬನ್ ಕೋಆಪರೇಟಿವ್ ಸೊಸೈಟಿ ಕ್ರೆಡಿಟ್ ಸೊಸೈಟಿ ಶುರು ಮಾಡಿದ್ದಾರೆ. ಇದರಲ್ಲೇ ಸ್ವಾರ್ಥವಾದ ತೀರ್ತದ ಸಹಜ ಮತ್ತು ಮನುಷ್ಯ ಬದುಕಬೇಕು, ಬದುಕಿನ ಮುಂದಿನ ವಿಷಯ, ಬದುಕಿನ ಜಗತ್ತು ಬಗ್ಗೆ. ಆ ದಿಶೆಯಲ್ಲಿ ಇವರು ಕೆಲವೊಂದು ತಮ್ಮ ಜೊತೆಗಾರನ್ನು ತೊಗೊಂಡು, ಅದರಲ್ಲೂ ಮುಖ್ಯವಾಗಿ ರುದ್ರಗೌಡ ಪಾಟೀಲ್ ಅನ್ನುವಂಥ ಒಬ್ಬ ಪ್ರಿನ್ಸಿಪಾಲ್ ರಿಟೈರ್ಡು, ಅವರ ಸಹಾಯ ತೊಗೊಂಡು ಇನ್ನುಳಿದವರು ಅನೇಕ ಇದ್ದಾರೆ ಅವ್ರ ಜೊತೆಗಾರರು. ವಿಶೇಷವಾಗಿ ಈಶ್ವರ್ ಕುಲಕರ್ಣಿ ಅಂತೇಳಿ ಚಿಕ್ಕನಂದಿ ಅವರು ಹಿರಿಯರು, YB ಪಾಟೀಲ್ ಅನ್ನುವಂಥವರು, ಸದಾನಂದ ಪಾಟೀಲ್ ವಿಶೇಷವಾಗಿ ಮಾನವ ಹಕ್ಕುಗಳ ರಾಜ್ಯ ಕಾರ್ಯದರ್ಶಿ, ಒಳ್ಳೆ ಓಡಾಡಿ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿ. ಅವ್ರ ಜೊತೆಗೆ ಅಲ್ಲಂ ಪ್ರಭು ನಾಗನೂರು ಅಂತ ಟೀಚರ್ ಇವರು ಅಂದರೆ ಸಮಾಜದಲ್ಲಿ ಒಂದು ಗಣ್ಯಮಾನ್ಯರನ್ನು ತಮ್ಮ ವಿಶ್ವಾಸ ತೆಗೆದುಕೊಂಡ ಈ ಒಂದು ಶುರು ಮಾಡಿದ್ರು. ಅದರಲ್ಲೂ ಮುಖ್ಯವಾಗಿ ಉಲ್ಲಾಸ್ ಪಾಟೀಲ್ ಅಂತೇಳಿ, ಅಡಿಯಪ್ಪ ಅಂಕಲ್ಗಿ ಅಂತೇಳಿ ಅವರು ಹಿರೇನಂದಿ ಅವರು ನಿರ್ದೇಶಕರು. ಅದೇ ಕಾಲಕ್ಕೆ ರಮೇಶ್ ಅಂಕಲ್ಗಿ ಹಿರೇನಂದಿ ಅವರು, ಬಸವರಾಜ್ ಹಾರುಗೊಪ್ಪತ್ ಅನ್ನುವಂಥ ಹಿರೇನಂದಿ ಅವರು, ಶಾಂತವ್ವ ಹಿರೇಮಠ ಚಿಕ್ಕನಂದಿ ಅವರು, ಅದೇ ಕಾಲಕ್ಕೆ ರೇಣುಕಾ ಶ್ರೀಶೈಲ್ ಅವರು ಚಿಕ್ಕನಂದಿ ಅವರು, ಬೀರಪ್ಪ ಸುಂದೂಳಿ ಹಿರೇನಂದಿ ಅವರು, ಮಲ್ಲಿಕಾರ್ಜುನ್ ಮೂಲಿಮನಿ ಅವರು ಹಿರೇನಂದಿ ಅವರು, ಇವರು ಡೈರೆಕ್ಟರ್ಸ್. ರೇವಪ್ಪ ಬನವಿ ಚಿಕ್ಕನಂದಿ ಅವರು, ಚೆನ್ನಪ್ಪ ನಾಗನೂರು ಉಪಾಧ್ಯಕ್ಷರು. ಇವರೆಲ್ಲರೂ ಕೂಡ್ಕೊಂಡು ಈ ಒಂದು ಶಾಖೆಯನ್ನು, ನಂದಗಾಂವ ಶಾಖೆಯನ್ನು ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಇದರ ಉದ್ದೇಶ ಏನಪ್ಪ ಅಂತಂದ್ರೆ ಒಬ್ಬ ಬಡ ರೈತರಿಗೆ ದುಡಿದ ಆ ಒಂದು ಕೃಷಿ ಮಾಡಿ ಬದುಕುವಂಥ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿದ್ರೆ ಆರಂಭದಲ್ಲಿ ನಿಮಗೆ ಫಂಡಿಂದ ಭಾಳ ತ್ರಾಸ ಆಗ್ತದೆ. ಯಾವುದೋ ಉದ್ಯಮ ಶುರು ಮಾಡಿರಿ ನೀವು, ಅದರಲ್ಲೂ ಕೃಷಿಗಿಂತ ಅದು ಎಷ್ಟು ಹಾಕಿದ್ರು ಕಡಿಮೆ. ಯಾಕಪ್ಪ ಅಂತಂದ್ರೆ ಲಾಭ ಹೆಚ್ಚು ಬರೋದಿಲ್ಲ ಉದ್ಯೋಗದೊಳಗೆ ಅನ್ನೋದು ಅಷ್ಟು ಸತ್ಯದ. ಈಗೆಲ್ಲ ಹಲವು ಸಲ ಚರ್ಚೆನೂ ಮಾಡಿದ್ವಿ. ಏನಪ್ಪ ಅಂತಂದ್ರೆ ರೈತ 4,500 ಸಾವಿರಕ್ಕೂ ಮೇಲ್ಪಟ್ಟ 1 ಟನ್ ಬೆಳೆದು ಖರ್ಚು ಮಾಡ್ತಾನೆ ಕಬ್ಬ, ಅದು ತುಳಿದನಷ್ಟ 3,300. ಅದು ಚಪ್ಪಲ್ ಹರ್ಕೋಬೇಕು ಈ ಒಂದು ಶುಗರ್ ಫ್ಯಾಕ್ಟ್ರಿ ಬೆನ್ನತ್ತಿ. ಇದನ್ನು ಸಾಕಷ್ಟು ನಾವು ಮಾಡಿ ತೋರಿಸಿದ್ವಿ ಮತ್ತು ಅನೇಕ ರೈತ ನಾಯಕರು ಮಾತಾಡಿದ್ದಾರೆ. ಮತ್ತು ಇದೆಲ್ಲ ನಮ್ಮ ಶಂಕರಗೌಡ ಬಿ ಪಾಟೀಲ್ ಕೃಷಿ ಅಧಿಕಾರಿಗಳು ಅವ್ರಿಗೆ ಗೊತ್ತಿರೋ ವಿಷಯನ ಇದು. ಲಾಭದ ಉದ್ಯೋಗ ಅಲ್ಲ ಪಾಪ ರೈತ, ಅದಕ್ಕಾಗಿ ಪಾಪ ಅವ್ನು ಗಂಟೆ ಇರೋದಿಲ್ಲ. ಎಲ್ಲ ಏನು ಮಾಡ್ತಾನೆ, ಅಲ್ಲೇ ಸಾಲ ತೊಗೊಳ್ಳೋದು, 3 ಬಡ್ಡಿ 5 ಬಡ್ಡಿ 10 ಬಡ್ಡಿ ಪಾಪ ಕೊಡೋದು, ಕೊನೆಗೆ ಆತ್ಮಹತ್ಯೆ ಮಾಡ್ಕೊಂಡು ತುಂಬಲಿಕ್ಕೆ ಆಗಲಾರದಕ್ಕೆ ಮನೆತನ ನಾಶ ಹೋಗುವಂಥದ್ದು ನಾವು ಸಾಕಷ್ಟು ನೋಡ್ತಾ ಇದ್ದೀವಿ. ಒಂದು ಅಂದಾಜಿನ ಪ್ರಕಾರ 2000ರಿಂದ 2025 ಹೆಚ್ಚು ಕಡಿಮೆ 55ರಿಂದ 60 ಲಕ್ಷ ರೈತರು
ಆತ್ಮಹತ್ಯೆ ಮಾಡ್ಕೊಂಡಿದ್ದನ್ನು ನಾವು ದಾಖಲಿಸ್ಬೇಕಾಗಿದೆ. ಯಾಕೆ ಈ ಮಾತ್ರ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಈ ಇಂಥ ಬ್ಯಾಂಕ್ಗಳಿದ್ದು ಅಂದ್ರೆ ಕಡಿಮೆ ಬಡ್ಡಿ ಆಗ್ತದೆ, ಮತ್ತು ಸವಲತ್ತು ಸಿಗ್ತಿರ್ತದೆ, ಮತ್ತು ರಿನ್ಯೂವಲ್ ಮಾಡೋಕೆ ಅನುಕೂಲ ಇರ್ತಾವೆ, ಮತ್ತು ಬಡ್ಡಿ ರೇಟು ಕಡಿಮೆ ಇರ್ತದೆ. ರೈತ ಉಳಿತಾನ, ಅವನ ಭೂಮಿನೂ ಉಳಿತದೆ, ಅವ್ರಿಗೆ ಅನುಕೂಲ ಆಗ್ತದೆ. ಇನ್ನು ದುಡಿದು ಮಾಡ್ಕೋಬೇಕಾಗಿದೆ ಅವ್ರಿಗೆ. ಆದ್ರೆ ಕೃಷಿ ಮಾತ್ರ ಲಾಭದ ಉದ್ಯೋಗ ಅಲ್ಲ ಅನ್ನೋದು ಈಗಾಗಲೇ ಹಲವು ಸಲ ಪ್ರೂವ್ ಆಗಿದ್ದು ವಿಷಯ ಇದೆ. ಆದರೂ ಸಹಿತ ಇವರೆಲ್ಲ ಕುಡ್ಕೊಂಡು ಮುಖ್ಯವಾಗಿ ಶಂಕರಗೌಡ ಬಿ ಪಾಟೀಲರು, ಅವ್ರ ಜೊತೆಗೆ ಸದಾನಂದ ಪಾಟೀಲರು, ರುದ್ರಗೌಡ ಪಾಟೀಲರು, ಇಂಥ ಎಲ್ಲ ಅನೇಕರು ಕುಡ್ಕೊಂಡು ಮಾಡಿದ್ದಾರೆ. ಮತ್ತು ಅದರಲ್ಲೂ ಮುಖ್ಯವಾಗಿ ಶಂಕರಗೌಡ ಪಾಟೀಲ್ ಮೇಲೆ ಎಲ್ಲರಿಗೂ ಒಂದು ವಿಶ್ವಾಸ, ಒಳ್ಳೆ ಕೆಲಸ ಮಾಡ್ತಾರಪ್ಪ ಅಧಿಕಾರಿ, ಒಳ್ಳೆಯವರಿದ್ದರು ಮತ್ತು ನಮ್ಗೆ ಒಳ್ಳೇದು ಮಾಡ್ತಾರೆ ಅನ್ನುವಂಥವ್ರು. ಇವರು ಒಂದು ಫೌಂಡರ್ ಆಫ್ ದಿಸ್ ಸೊಸೈಟಿ, ಶ್ರೀ ಮಹಾಲಕ್ಷ್ಮಿ ಅರ್ಬನ್ ಕೋಆಪ್ ಕ್ರೆಡಿಟ್ ಸೊಸೈಟಿಯ ಇವರು ಅದರ ಅಧ್ಯಕ್ಷರು ಜೊತೆ ಉಳಿದವ್ರು ತೊಗೊಂಡು ಕೆಲಸ ಮಾಡ್ತಾಯಿದ್ದಾರೆ. ಇದು ಯಶಸ್ವಿ ಆಗಬೇಕಾಗಿದೆ. ಇದು ಯಶಸ್ವಿ ಆಗಬೇಕಾಗಿದೆ ಅಂದರೆ ಸುತ್ತಮುತ್ತಲಿದ್ದಂಥ ಎಲ್ಲ ಅಲ್ಲಿ ರೈತರು, ಸುತ್ತಮುತ್ತ ಹಳ್ಳಿಗಳು, ಸಾಕಷ್ಟು ಹಳ್ಳಿಗಳು ಬರ್ತಾವೆ ಅವ್ರದಿಂದ. ಮತ್ತು ಹೈ ಮೇಲದ ಇದು ಏನು ನಮ್ಮ ಈ ಸೊಸೈಟಿ, ಕ್ರೆಡಿಟ್ ಸೊಸೈಟಿ ಶ್ರೀ ಮಹಾಲಕ್ಷ್ಮಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಹೈವೇ ಮೇಲದ. ಹೀಗಾಗಿ ಎಲ್ಲರೂ ಸುಲಭವಾಗಿ ರಸ್ತೆ ಪ್ರಾಬ್ಲಮ್ ಇಲ್ಲ, ಮತ್ತು ಇಲ್ಲಿ ಇದರ ಜೊತೆ ಗೊಬ್ಬರ ಸಿಗುವಂಥದ್ದು. ಇನ್ನೊಂದು ಇದೇ ದಿಶೆಯಲ್ಲಿ ನಮ್ಮ ಏನಪ್ಪ ಅಂದರೆ ಕೋಆಪರೇಟಿವ್ ಸೊಸೈಟಿ ಇರುವುದರಿಂದಾಗಿ ಇನ್ನೂ ಅನೇಕ ಕೆಲಸಗಳನ್ನು ರೈತರ ಸಲುವಾಗಿ ಮಾಡುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಇದು ಆರಂಭ ಮಾಡಿದ್ದು ಈಗಾಗಲೇ ಯರಗಟ್ಟಿಯಲ್ಲೂ ಇದರ ಶಾಖೆ ಇನ್ನೊಂದು ಆರಂಭ ಆಗಿದೆ, ಆ ಮಾತು ಬೇರೆ. ಆದರೆ ಯರಗಟ್ಟಿಯಲ್ಲೂ ಸ್ವಲ್ಪ ಅನುಕೂಲಗಳಿದ್ದಾವೆ, ಇಲ್ಲಿಲ್ಲ. ಅದು ಇಂಟೀರಿಯರ್ ಆಗ್ತದೆ, ಒಳಗಿಂದ ಆಗ್ತದೆ. ಅಂದರೆ ಸುತ್ತಮುತ್ತ ಹಳ್ಳಿಗೆ ಸೆಂಟ್ರೆ ಮಮದಾಪುರ ಹಿಡ್ಕೊಂಡು ಇತ್ತು ಎಲ್ಲ ಹುಲಿಕಟ್ಟೆ ಅವಸ್ಥಿತ ಅಲ್ಲೂ ಇರ್ಬೋದು. ಬಟ್ ಹೆಚ್ಚು ಕಡಿಮೆ ಇದು ಒಂದಿಷ್ಟು ಅನುಕೂಲಗಳನ್ನು ಹೆಚ್ಚು ಮಾಡ್ತದೆ. ನೀವು ಸ್ಕೂಟರ್ ತೊಗೊಳ್ಳೋ ವಾಹನಗಳಿಗಿರ್ಬೋದು, ಮತ್ತೊಂದಿರ್ಬೋದು, ಗಾಡಿಗಳಿಗಿರ್ಬೋದು, ಇವಕ್ಕೂ ಸಹಿತ ಕಡಿಮೆ ಇಂಟ್ರೆಸ್ಟ್ ರೇಟದಲ್ಲೇ ಇಲ್ಲಿ ಸಾಲ ಕೊಡುವಂಥ ಎಲ್ಲ ವ್ಯವಸ್ಥೆಗಳಿದ್ದಾವೆ. ಜೊತೆಗೆ ಗೊಬ್ಬರಕ್ಕೂ ಸಹಿತ ಒಂದಿಷ್ಟು ಉದ್ರಿ ಅಥವಾ ಅದು ಕಡಿಮೆ ಬಡ್ಡಿ ದರ ಹೆಚ್ಚೆ ಗೊಬ್ಬರ ಸಹಿತ ಒದಗಿಸುವಂಥ ಕೆಲಸವನ್ನು ಈ ಮೂಲಕ ಮಾಡುವ ವಿಚಾರ ಇಟ್ಕೊಂಡಿದ್ದಾರೆ. ಯಾಕಂದರೆ ಒಂದೇ ವಿಷಯ ಇಟ್ಕೊಂಡ್ರೆ ಬರೀ ಬಡ್ಡಿಗೆ ಅಂತ ಇಟ್ಕೊಂಡ್ರೆ ನಡೀತದಿಲ್ಲ ಅನ್ನೋಂಥದ್ದು. ಯಾಕೆ ಸುತ್ತಮುತ್ತ ಹಳ್ಳಿ ಜನ, ವಿಶೇಷವಾಗಿ ಹಳ್ಳಿ ಜನರಲ್ಲಿ ಏನಪ್ಪ ಭಯ, ಬಿಡಪ್ಪ ಎಲ್ಲಿ ಬ್ಯಾಂಕ್ ಉದ್ಯೋಗ ಕೊಡ್ತಾರೆ, 3 ಬಡ್ಡಿ 5 ಬಡ್ಡಿ ತೊಗೊಂಡ್ರೆ ಅಂತೇಳಿ ಭಾಳಷ್ಟು ರೈತ ಮಾಡ್ತಿರ್ತಾರೆ. ಬಟ್ ಅದನ್ನು ಮಾಡಲಾರ್ದು ಇಲ್ಲಿ ಬಂದು ಈ ಕನ್ಸಲ್ಟೇಷನ್ ಮಾಡಿಕೊಂಡು ಬಡ್ಡಿ ದರದ ರೇಟ್ ಚರ್ಚೆ ಮಾಡಿಕೊಂಡು ತಮ್ಮ ಗೊಬ್ಬರ ಬೇಕಾದ್ರೆ ಗೊಬ್ಬರ ಮತ್ತೊಂದು ಎಲ್ಲ ಅನುಕೂಲ ಮಾಡ್ಕೊಳ್ಳಿಕ್ಕೆ, ಜೊತೆಗೆ ಒಂದು ಮಿನಿಮಮ್ ಎಷ್ಟು ಸಾಧ್ಯತೆ ಅವರು ಕೊಲ್ಯಾಟ್ರಲ್ ಇಟ್ಕೋಬೋದು. ಕೊಲ್ಯಾಟ್ರಲ್ ಅಂದ್ರೆ ಗೊತ್ತಾಗ್ತದೆ, ಏನಾದರೂ ಒತ್ತೆ ಇಟ್ಕೊಂಡು ಮತ್ತೆ ನೋಡ್ಕೊಳ್ಳುವಂಥ ವ್ಯವಸ್ಥೆನೂ ಇಲ್ಲದಾವ. ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಏನೇನು ಮಾಡಲಿಕ್ಕೆ ಸಾಧ್ಯನೋ ಅದನ್ನೆಲ್ಲ ಮಾಡುವಂಥ ವಿಚಾರ ಇಟ್ಕೊಂಡು ಇವರೆಲ್ಲ ಹಿರಿಯರು ಕುಡ್ಕೊಂಡು ಮಾಡಿದ್ದಾರೆ. ಈ ಒಂದು ಸಾಹಸ ನಿಜವಾಗಿ ಮೆಚ್ಚುವಂಥದ್ದು. ಯಾಕಂದರೆ ಹಿರೇನಂದಿ ಮತ್ತು ಅದ ಕಾಲಕ್ಕೆ ನಮ್ಮ ಚಿಕ್ಕನಂದಿ ಆ ಸಮೀಪದಲ್ಲಿದ್ದಂಥ ಇನ್ನೂ ಅನೇಕ ಹಳ್ಳಿಗಳು ಬರ್ತಾವೆ. ಅವರೆಲ್ಲರೂ ವಿಶೇಷವಾಗಿ ಇಲ್ಲೇ ತಮ್ಮ ವ್ಯವಹಾರಗಳನ್ನು ಮಾಡಿದರೆ ನಿಶ್ಚಿತವಾಗಿ ಅದು ಸಂಸ್ಥಾನ ಬೆಳೀತದೆ, ಜೊತೆಗೆ ಸುತ್ತಮುತ್ತಲಿದ್ದಂಥ ಹಳ್ಳಿಗಳಿಗೆ ಅನುಕೂಲಗಳು ಆಗ್ತವೆ. ಈ ಎಲ್ಲ ನೆಲೆಗಟ್ಟಿನೆಲ್ಲ ಈ ಒಂದು ಶಂಕರಗೌಡ ಬಿ ಪಾಟೀಲರ ನೇತೃತ್ವದಲ್ಲಿ ನಡೆದಂಥ ಈ ಒಂದು ಸಾಹಸ ಯಶಸ್ವಿ ಆಗಲಿ ಅನ್ನೋದು ಅಲ್ಲಿ ಕೂಡಿದಂಥ ಎಲ್ಲರ ಒಂದು ಮನದ ಮಾತು. ಅದನ್ನು ಈಗಾಗಲೇ ಅಲ್ಲಿ ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ಹೇಳಿಬಿಟ್ಟಿದ್ದಾರೆ. ಅಲ್ಲಿ ಸುತ್ತಮುತ್ತ ಹಳ್ಳಿ ಜನರು ಬಂದಲ್ಲಿ ಭಾಗವಹಿಸಿದ್ದಾರೆ. ನಿನ್ನೆ ಪೂಜೆನೂ ಆಗಿದೆ ಮಹಾಲಕ್ಷ್ಮಿದು, ಈ ಒಂದು ಮಹಾಲಕ್ಷ್ಮಿ ಅರ್ಬನ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿದು. ಇನ್ನು ಜನ ಅದ್ರ ಮೇಲೆ ವಿಶ್ವಾಸ ಇರಬೇಕು. ಅದೇ ಕಾಲಕ್ಕೆ ಸೊಸೈಟಿ ಆದರೂ ಸಹಿತ ಜನರಿಂದ ಅವ್ರಿಗೆ ಎಷ್ಟು ಸಾಧ್ಯನಷ್ಟು ಅನುಕೂಲಗಳನ್ನು, ಬಡ್ಡಿ ರೇಟಿಂದ ಎಷ್ಟು ಸಾಧ್ಯ ಕಡಿಮೆ ದರದಲ್ಲೇ RBI ರೂಲ್ಸ್ಗಳ ಪ್ರಕಾರ RBI ಎಲ್ಲದಕ್ಕೂ ಡೈರೆಕ್ಷನ್ ಇದ್ದೇ ಇರ್ತದೆ. ಅದು ನೆಲೆಗಟ್ಟಿನಲ್ಲ ಇವ್ರು ಹಾಕಿದ ದುಡ್ಡು ವಾಪಸ್ ಆಗಬೇಕು. ಪಾಪ ಇವರು ಎಲ್ಲರೂ ದುಡ್ಡು ಜನರಿಂದ ದುಡ್ಡು ಕುಡಿಸ್ಕೊಂಡು ಮಾಡ್ತಾಯಿದ್ದಾರೆ ಸರ್ಕಾರ ಒಳಗೆ, ಅದು ಉಳಿಬೇಕು, ಅದ್ರ ಜೊತೆಗೆ ಬೆಳಿಬೇಕು, ಜೊತೆಗೆ ಅನುಕೂಲ ಆಗಬೇಕು ಎಲ್ಲರಿಗೂ ಅನ್ನೋ ದೃಷ್ಟಿ ಇಟ್ಕೊಂಡು ಎಲ್ಲರಿಗೂ ಸಹಕಾರ ಆಗಲಿ ಅಂತೇಳಿ ಸಹಕಾರ ತತ್ವ ನೆಲೆಗಟ್ಟಿನಲ್ಲೇ ಶುರು ಮಾಡಿದ್ರೆ ಅವ್ರು ಯಶಸ್ವಿ ಆಗಲಿ ಅನ್ನೋ ಮಾತನ್ನು ನಮ್ಮ ಹೇಶೇತರ ಮೂಲಕ ಹೇಳ್ತಾ, ಒಟ್ಟಿನಲ್ಲೇ ಶಂಕರಗೌಡ ಪಾಟೀಲರು, ನಮ್ಮ ಸದಾನಂದ ಪಾಟೀಲರು, ರುದ್ರಗೌಡ ಪಾಟೀಲರು, ಚನ್ನಪ್ಪ ನಾಗನೂರವರು, ಇವರೆಲ್ಲರೂ ಅವ್ರ ಜೊತೆ ಇನ್ನುಳಿದವರೆಲ್ಲರೂ, ವಿಶೇಷವಾಗಿ ಅಲ್ಲಂ ಪ್ರಭು ನಾಗನೂರು, ಇವರೆಲ್ಲರೂ ಇದ್ದಾರೆ. ಇವರೆಲ್ಲರ ಸಹಾಯ ಸಹಕಾರ ಇದ್ದೇ ಇರ್ತದೆ. ಇನ್ನು ಅದು ಲಾಭ ಅಲ್ಲಿ ರೈತರು, ಅಲ್ಲಿ ಜನ, ಅಲ್ಲಿ ಸಾರ್ವಜನಿಕರು ಮಾಡ್ಕೊಳ್ಳೋದು ಮತ್ತು ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ 16 ನೀವು ಸತ್ಯ ಒಂದು ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ
ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.